ನಮಸ್ಕಾರ ವೀಕ್ಷಕರೇ. ಬಹು ನಿರೀಕ್ಷಿತ ಚುನಾವಣೆಗಳ ಫಲಿತಾಂಶ ಹೊರಬಿದ್ದಿದೆ. ಎಲ್ಲರ ನಿರೀಕ್ಷೆಗಿಂತಲೂ ದೊಡ್ಡ ಮಟ್ಟದಲ್ಲಿ ಫಲಿತಾಂಶ ಬಂದಿದ್ದು, ಈ ಎಪಿಸೋಡ್ನಲ್ಲಿ ಬಂಗಾಳದಲ್ಲಿ ಬಿಜೆಪಿಯ ಬೃಹತ್ ವಿಕ್ಟರಿ ಬಗ್ಗೆ ಸಂಪೂರ್ಣ ವಿವರವನ್ನ ಕೊಡ್ತಾ ಹೋಗ್ತೀವಿ. ಈ ಬಾರಿ ಬಿಜೆಪಿ ಖಂಡಿತ ಬಂಗಾಳದಲ್ಲಿ ಗೆದ್ದೇ ಗೆಲ್ಲತ್ತೆ ಅನ್ನೋ ಭರವಸೆ ಹಲವರಲ್ಲಿತ್ತು. ಪ್ರಮುಖವಾಗಿ ಬಿಜೆಪಿ ನಾಯಕರಿಗೆ, ಸರ್ವೆ ಮಾಡಿದ ಸಂಸ್ಥೆಗಳಿಗೆ ಹಾಗೂ ಭಾರತೀಯರಿಗೂ ಈ ಬಗ್ಗೆ ಭಾರಿ ನಿರೀಕ್ಷೆ ಇತ್ತು. ಅದು ನಿರೀಕ್ಷಿತ ಮಟ್ಟಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ನೆರವೇರಿದಂತಿದೆ. ದಶಕಗಳ ಬಳಿಕ ಬಂಗಾಳದಲ್ಲಿ ರಾಜಕೀಯ ಶಿಫ್ಟ್ ಆಗಿದೆ. ಬಂಗಾಳ ಬಿಜೆಪಿ ಕೈವಶವಾಗಿದೆ. ಇನ್ನೂ ಒಂದು ಕ್ಷೇತ್ರದ ಎಲೆಕ್ಷನ್ ಹೋಲ್ಡ್ ನಲ್ಲಿದ್ದು, ಗಲಾಟೆ ಗದ್ದಲದ ಹಿನ್ನೆಲೆ ದಿನಾಂಕ ಬದಲಿಸಲಾಗಿದೆ. ಆದ್ರೆ ಈಗ ಬಂದಿರೋ ಫಲಿತಾಂಶ ನೋಡಿದ್ರೆ ಆ ಕ್ಷೇತ್ರದ ಎಲೆಕ್ಷನ್ ನಿಂದ ಟಿಎಂಸಿ ಹಣೆಬರಹ ಬದಲಾಗೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಹಾಗಿದ್ರೆ ಈವರೆಗೆ ಬಂದಿರೋ ಅಪ್ಡೇಟ್ಸ್ ಏನು, ಅದಕ್ಕೆ ಕಾರಣಗಳೇನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೇ 4ರ ಬೆಳಿಗ್ಗೆಯಿಂದ ಜನರಲ್ಲಿದ್ದ ಕುತೂಹಲ 8 ಗಂಟೆ ಆಗ್ತಾ ಇದ್ದ ಹಾಗೆ ಇನ್ನಷ್ಟು ಹೆಚ್ಚಾಯಿತು. ನಾವು ಹಿಂಬಾಲಿಸ್ತಾ ಇದ್ದ ರಾಷ್ಟ್ರೀಯ ಮಾಧ್ಯಮದಲ್ಲಿ ಮೊದಲು ಖಾತೆ ಓಪನ್ ಮಾಡಿದ್ದು ಬಿಜೆಪಿ. ಆರಂಭದಲ್ಲಿ ಯಾವ ರೇಂಜ್ಗೆ ನೆಕ್ ಟು ನೆಕ್ ಫೈಟ್ ಇತ್ತು ಅಂದ್ರೆ, ಒಂದು ಹಂತದಲ್ಲಿ ಟಿಎಂಸಿ ಬಿಜೆಪಿಯನ್ನ ಹಿಂದಿಕ್ಕಿ ಮುಂದಕ್ಕೆ ಹೋಯ್ತು. ಅದನ್ನ ನೋಡಿದಾಗ ಅಂತಿಮವಾಗಿ ಕತೆ ಇಷ್ಟೇ. ಬಿಜೆಪಿ ಸೀಟ್ ಹಿಂದಿನ ಸಲಕ್ಕಿಂತ ಜಾಸ್ತಿ ಆಗ್ಬೋದೇನೋ, ಆದ್ರೆ ಗೆಲ್ಲೋದು ಮಾಮೂಲಿನಂತೆ ಟಿಎಂಸಿ ಅನ್ನೋ ರೀತಿ ಭಾಸವಾಯ್ತು. ಆದ್ರೆ ಯಾವಾಗ 100ರ ಗಡಿ ದಾಟಿದ ಕೂಡಲೇ ಬಿಜೆಪಿ ತನ್ನ ದೃಢತೆಯನ್ನ ತೋರಿಸ್ತಾ ಹೋಯ್ತೋ, ನಂತರದಲ್ಲಿ ಬಿಜೆಪಿ ಹಂತ ಹಂತವಾಗಿ ಮುಂದಕ್ಕೆ ಹೋಯ್ತು. ಟಿಎಂಸಿ ಹಿಂದೆ ಉಳಿದುಕೊಳ್ತಾ ಹೋಯ್ತು. ನೋಡ್ತಾ ಇದ್ದ ಹಾಗೆ 180ರ ಗಡಿ ದಾಟೋ ಬಿಜೆಪಿ ಬಹಳ ಹೊತ್ತು ಅಲ್ಲೇ ಸ್ಟ್ಯಾಂಡ್ ಆಯ್ತು. ಆಮೇಲೆ ಈ ಟ್ರೆಂಡ್ ಹೋಗಿ ನಿಂತಿದ್ದು ಈ ಕಡೆಗೆ. ಬಂಗಾಳದ ರಿಸಲ್ಟ್ ನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸಿದ ಒಂದಷ್ಟು ಅಂಶಗಳಿವೆ. ಅದರಲ್ಲಿ ಮೊದಲನೆಯದ್ದು, ಬಂಗಾಳ ಜನತೆ ಮಮತಾ ಅಧಿಕಾರವನ್ನ ಒಮ್ಮತದಿಂದ ತಿರಸ್ಕರಿಸಿದ್ದಾರೆ ಅನ್ನೋದು. ಆಡಳಿತ ವಿರೋಧಿ ಅಲೆ ಯಾವ ಮಟ್ಟದಲ್ಲಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಮಮತಾ ಮಾಡಿದ್ದ ಹೈಡ್ರಾಮಾಗಳನ್ನ ನೋಡಿದ್ರೆ ಪಾಪ ಅವರನ್ನ ಕಂಡ್ರೆ ಜನರಿಗೆ ಬಹಳ ಇಷ್ಟ. ಬಿಜೆಪಿ ಬಲವಂತವಾಗಿ ಗೆಲುವನ್ನ ಕಸಿದುಕೊಳ್ಳೋದಕ್ಕೆ ನೋಡ್ತಾ ಇದೆ ಅನ್ನೋ ರೀತಿ ನಾಟಕಗಳನ್ನ ಆಡಿದ್ರು. ಆದ್ರೆ ರಿಸಲ್ಟ್ ನಲ್ಲಿ ಇದು ನಾಟಕ ಅಲ್ಲದೆ ಇನ್ನೇನು ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಪಾರದರ್ಶಕವಾಗಿ ಚುನಾವಣೆ ನಡೆದಿದ್ರೆ ಯಾವತ್ತೂ ಮಮತಾ ಸೋಲ್ತಾ ಇದ್ರು. ಆದ್ರೆ ಅದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ವಲ್ಲ. ಈ ಬಾರಿ ಎಲೆಕ್ಷನ್ ಕಮಿಷನ್ ಹಾಗೂ ಕೇಂದ್ರ ಸರ್ಕಾರ ಹಠ ಹಿಡಿದು ಕಾನೂನು ಪಾಲನೆ ಮಾಡಿದ್ರಿಂದ ಅಂತಿಮವಾಗಿ ಜನರ ಮನಸ್ಸಲ್ಲಿ ಏನಿತ್ತು ಅನ್ನೋದು ಹೊರಬಂದಿದೆ. ಗಲಾಟೆ ಗದ್ದಲ ಇದ್ಯಾವುದು ಪ್ರಯೋಜನ ಆಗಿಲ್ಲ. ಜನರು ಧೈರ್ಯವಾಗಿ ಬಂದು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿರೋದು ಕ್ಲಿಯರ್ ಆಗ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಅದು ಸೈದ್ಧಾಂತಿಕ ಶಿಫ್ಟ್. ಎಡಪಕ್ಷಗಳು 34 ವರ್ಷಗಳ ಕಾಲ, ಅದರ ಬೆನ್ನಲ್ಲೇ ಮಮತಾರ ಎಡಪಕ್ಷ ತೃಣಮೂಲ ಕಾಂಗ್ರೆಸ್ 15 ವರ್ಷ ಆಳತೆ ಅಂದಾಗ ಬಹುತೇಕರು ಅಂದ್ಕೊಂಡಿದ್ದು ಬಂಗಾಳದ ಮುಕ್ಕಾಲುವಾಸಿ ಜನರು ಸೈದ್ಧಾಂತಿಕವಾಗಿ ನಿಲುವನ್ನ ಹೊಂದಿದ್ದಾರೆ ಅಂತ. ಆದ್ರೆ ಯಾವ ಸಿದ್ಧಾಂತವೂ ಇಲ್ಲ, ಮಣ್ಣಾಂಗಟ್ಟಿಯೂ ಇಲ್ಲ ಅನ್ನೋದು ಈ ಬಾರಿ ಕ್ಲಿಯರ್ ಆಗಿದೆ. ಯಾಕಂದ್ರೆ ಒಂದು ವೇಳೆ ಮಮತಾ ಸರಿ ಇಲ್ಲ, ಸಿದ್ಧಾಂತ ಬೇಕು ಅನ್ನೋ ರೀತಿ ಇದ್ದಿದ್ರೆ ಸಿಪಿಎಂ ಅಥವಾ ಇನ್ನಿತರೆಯ ಆ ಕೆಟಗರಿ ಪಕ್ಷಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಆದ್ರೆ ಹಾಗೆ ಆಗ್ಲಿಲ್ಲ. 2011ರಲ್ಲಿ ಮಮತಾ ಬಂದಾಗ ಎಡ ಪಕ್ಷಗಳು ನಾಶವಾದವು. ಆಮೇಲೆ 2016ರಲ್ಲಿ 3 ಸೀಟ್ ಇದ್ದ ಬಿಜೆಪಿ 2021ರಲ್ಲಿ 77 ಸೀಟ್ಗೆ ಬಂತು. ಅಂದಾಗ್ಲೇ ಜನರಿಗೆ ಎಡ ಸಿದ್ಧಾಂತ ಬೇಕಾಗಿಲ್ಲ ಅಥವಾ ಅಭಿವೃದ್ಧಿ ಪರವಾಗಿ ಸಿದ್ಧಾಂತ ಬೇಕು ಅನ್ನೋದನ್ನ ತೋರಿಸಿದ್ರು. ಈ ಬಾರಿ ಅದನ್ನ ಸಾಬೀತು ಮಾಡಿದ್ದಾರೆ. ಕೆಲ ಮಾಧ್ಯಮಗಳು ಕೊನೆಗೆ ಬಿಜೆಪಿ 180 ಕ್ರಾಸ್ ಆಗ್ಬೋದು ಅಂದಾಗ್ಲೂ ಕೂಡ ಯಾರೂ ಅದರ ಕಡೆಗೆ ಹೆಚ್ಚು ಗಮನವನ್ನ ಕೊಟ್ಟಿರ್ಲಿಲ್ಲ. ಕಾರಣ ಏನಂದ್ರೆ, ಬಂಗಾಳದಲ್ಲಿ ವಾತಾವರಣ ಮಮತಾ ವಿರುದ್ಧ ಇರೋದ್ರಿಂದ ಬಿಜೆಪಿ ಗೆಲ್ಬಹುದು. ನೆಕ್ ಟು ನೆಕ್ ಫೈಟ್ ನಲ್ಲಿ ಮಮತಾಗಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿಲ್ಬೋದೇನೋ, ಆದ್ರೆ ಖಂಡಿತ 180ರ ಮಟ್ಟಕ್ಕೆಲ್ಲ ಹೋಗಿ ನಿಲ್ಲೋದಿಲ್ಲ. ಇದೇ ರೀತಿ ಹೇಳಿ ಹೋದ್ಸಲ ಏನಾಯ್ತು ಅನ್ನೋದನ್ನ ನೋಡಿದ್ದೀವಲ್ವಾ. ಆದ್ರಿಂದ ಈ ಮಟ್ಟಕ್ಕೆ ನಿರೀಕ್ಷೆ ಇಟ್ಕೊಳ್ಳೋದು ಬೇಡ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಯಾವೆಲ್ಲಾ ಸಂಸ್ಥೆಗಳು 180 ಹಾಗೂ ಆ ರೇಂಜ್ ನಲ್ಲಿ ಸಮೀಕ್ಷೆ ನೀಡಿದ್ವೋ ಅವರೆಲ್ಲರದ್ದು ಡಿಮ್ಯಾಂಡ್ ಜಾಸ್ತಿ ಆಗೋ ರೇಂಜ್ ನಲ್ಲಿ ರಿಸಲ್ಟ್ ಬಂದಿದೆ. ಅಲ್ಲಿಗೆ SIR ಕೂಡ ವರ್ಕ್ ಆಗಿದೆ. ಅತ್ಯಂತ ಹೆಚ್ಚು ವೋಟಿಂಗ್ ನಡೆದಿದ್ದು ಮಮತಾರನ್ನ ಆಚೆ ಹಾಕೋದಕ್ಕೆ ಅನ್ನೋದು ಕ್ಲಿಯರ್ ಆಗಿದೆ. ಆದ್ರೆ ಇದೆಲ್ಲದಕ್ಕೂ ಮೀರಿದ ಇನ್ನೊಂದು ಪ್ರಮುಖ ಅಂಶ ಇದೆ, ಅದು ಹಿಂದುತ್ವ. ಹೌದು, ಬಂಗಾಳದಲ್ಲಿ ಈ ಬಾರಿ ಹಿಂದೂಗಳು ಒಗ್ಗೂಡಿದ್ರಿಂದಲೇ ಈ ರೀತಿಯ ರಿಸಲ್ಟ್ ಬಂದಿದೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಯಾಕಂದ್ರೆ SIR ಬಳಿಕ ನಕಲಿ ವೋಟ್ಗಳು ಡಿಲೀಟ್ ಆಗಿದ್ರಿಂದ ಗಾಯಗೊಂಡ ಸಿಂಹದ ಹಾಗೆ ಎಲ್ಲರೂ ಮಮತಾ ಬೆನ್ನಿಗೆ ನಿಂತು ಗೆಲ್ಲಿಸಬಹುದು. ಕಳೆದ ಸಲ 216 ಸೀಟ್ ಬಂದಿತ್ತು. ಆದ್ರೆ ಈ ಬಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಎಲ್ಲರೂ ಒಗ್ಗೂಡಿ ಗೆಲ್ಲಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಆ ಕೆಲಸವನ್ನ ಮಾಡಿರೋದು ಕೇವಲ ಮಮತಾ ವೋಟ್ ಬ್ಯಾಂಕ್ ಸಮುದಾಯದವರು ಮಾತ್ರ. ಹಾಗೆ ಹಿಂದೂ ವಿರೋಧಿ ಹಿಂದೂಗಳು ಮತ್ತವರ ಎಕೋಸಿಸ್ಟಮ್ ಕೈಜೋಡಿಸಿದೆ. ಸುಮಾರು 65%ಕ್ಕೂ ಹೆಚ್ಚು ಹಿಂದೂಗಳು ಒಗ್ಗೂಡಿದ್ರಿಂದಲೇ ಈ ಮಟ್ಟದ ಸೀಟನ್ನ ಬಿಜೆಪಿ ಗೆದ್ದಿರೋದು. ಕಳೆದ ಸಲ ಎಲೆಕ್ಷನ್ ವೇಳೆ ಮಮತಾ ಒಬಿಸಿ ಸಮುದಾಯದವರ ಮೀಸಲಾತಿಯನ್ನ ಅಲ್ಪಸಂಖ್ಯಾತರಿಗೂ ಕೊಡ್ತೀನಿ, ಬಾಂಗ್ಲಾದಿಂದ ಯಾರೇ ಬಂದ್ರು ಅವರಿಗೆ ಜಾಗ ಕೊಡ್ತೀನಿ ಅಂತ ಕಾನೂನಿಗೆ ಸವಾಲ್ ಹಾಕಿ ಮಾತನಾಡಿದ್ರು.
ಅಷ್ಟಾದ್ಮೇಲೂ ಗೆದ್ದಿದ್ರು. ಅದನ್ನ ನೋಡಿದಾಗ ಅಲ್ಲಿನ ಹಿಂದೂಗಳು ಟರ್ನ್ ಆಗೋದಿಲ್ಲ ಅಂತಲೇ ಅನ್ನಿಸಿತ್ತು. ಆದ್ರೆ ಈ ಬಾರಿ ಯಾವ ಮಟ್ಟದಲ್ಲಿ ಟರ್ನ್ ಆಗಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಹಾಗಿದ್ರೆ ಯಾವ ವಿಚಾರ ಹಿಂದೂಗಳನ್ನ ಕೆರಳಿಸಿತ್ತು ಅಂತ ಕೇಳಿದ್ರೆ ಒಂದಲ್ಲ ನೂರಾರು ಕಾರಣಗಳಿವೆ. ಅದರಲ್ಲಿ ಮೊದಲನೆಯದ್ದು ನೇರವಾಗಿ ಜನರಿಗೆ ಕಾಡಿದಂತ ಪ್ರಕರಣಗಳು. ಮುರ್ಷಿದಾಬಾದ್ ಅಥವಾ ಈಗ ಸುದ್ದಿ ಆಗ್ತಾ ಇರೋ ಡೈಮಂಡ್ ಹಾರ್ಬರ್ ನಂತ ಸ್ಥಳಗಳಲ್ಲಿ ಹಿಂದೂಗಳಿಗೆ ಕಾಡ್ತಾ ಇರೋ ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಅಕ್ರಮ ವಲಸಿಗರು ಹಾಗೂ ಅವರ ಬೆಂಬಲಿಗರದ್ದು. ಬಾಂಗ್ಲಾದಿಂದ ಬಂದು ಒಕ್ಕರಿಸಿರೋದೇ ದೊಡ್ಡ ತಪ್ಪಾದ್ರೆ ಹೋಗ್ಲಿ ಪಾಪ ಅಂತ ಜಾಗ ಕೊಟ್ಟ ಮೂಲ ನಿವಾಸಿಗಳ ವಿಷಯದಲ್ಲಾದ್ರೂ ಸುಮ್ಮಿರ್ತಾರ ಅಂದ್ರೆ ಇಲ್ಲ. ಪದೇ ಪದೇ ಹಿಂಸಾಚಾರ, ನರಮೇಧದಂತ ಘಟನೆಗಳು ನಡೆದ್ವು. ಈ ರೀತಿ ಆದಾಗ್ಲೆಲ್ಲ ಮಮತಾ ಸೈಲೆಂಟ್ ಆಗಿರೋದನ್ನ ನೋಡಿ ನಮ್ಮ ಸರ್ವನಾಶ ಆದ್ರೂ ಮಮತಾಗೆ ಅದು ಮುಖ್ಯ ಅಲ್ಲ ಅನ್ನೋದು ಕ್ಲಿಯರ್ ಆಯ್ತು. ಅದರಲ್ಲೂ ಯಾವಾಗ ಖುದ್ದು ಮಮತಾ ನಾನಿದ್ರೆ ಮಾತ್ರ ನೀವೆಲ್ಲ ಸೇಫ್ ಆಗಿರ್ತೀರಾ, ಇಲ್ಲ ಅಂದ್ರೆ ಒಂದು ಗುಂಪು ಬಂದು ನಿಮ್ಮನ್ನ ಸುತ್ತುವರೆದು ಫಿನಿಶ್ ಮಾಡುತ್ತೆ ಅಂತ ಓಪನ್ ಸ್ಟೇಜ್ ನಲ್ಲಿ ಹೇಳಿದ್ರು, ಅದು ಹಿಂದೂಗಳ ಮೇಲೆ ಇಂಪ್ಯಾಕ್ಟ್ ಆಯ್ತು. ಇನ್ನೊಂದು ದಿಕ್ಕಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಅಕ್ರಮ ವಲಸಿಗರಿಗೆ ಗೇಟ್ ಪಾಸ್ ಗ್ಯಾರಂಟಿ ಅಂತ ಹೇಳಿದ್ದ ಬಿಜೆಪಿ ಮೇಲೆ ನಂಬಿಕೆ ದೃಢವಾಯಿತು. ಇನ್ನೊಂದು ಕಡೆ ಸಂದೇಶ್ ಕಾಳಿ ಅಂತ ಕರಾಳ ಪ್ರಕರಣ. ಊರಿನ ಹೆಣ್ಣು ಮಕ್ಕಳನ್ನ ದಿನಕ್ಕೊಬ್ಬರಂತೆ ಬಲವಂತದಿಂದ ಎಳೆದು ತಂದು ಟಿಎಂಸಿ ಕಚೇರಿಯಲ್ಲೇ ಮಮತಾ ಆಪ್ತ ಅತ್ಯಾಚಾರ ನಡೆಸಿದ್ರು ಕೂಡ ದಿ ಡೋಂಟ್ ಕೇರ್. ಆರ್ಜಿಕರ್ ಕಾಲೇಜು ಪ್ರಕರಣ ಅಂತೂ ಬಂಗಾಳದ ಹಿಂದೂಗಳನ್ನ ಅಕ್ಷರಶಃ ಬೀದಿಗೆ ಇಳಿಸಿತು. ಹೋರಾಟ ಮಾಡ್ತಾ ಇದ್ದವರ ಮೇಲೆ ಮಮತಾ ಸರ್ಕಾರ ಜಲ ಫಿರಂಗಿ ಹಾಯಿಸಿದ್ದನ್ನ ಜನರು ಇಂದಿಗೂ ಮರೆತಿಲ್ಲ. ಆ ಸಮಯದ ದೃಶ್ಯಗಳು ಎಲ್ಲಾ ಕಡೆ ವೈರಲ್ ಆದಾಗ್ಲೇ ಮಮತಾ ಪತನ ಶುರುವಾಯಿತು ಅನ್ನೋ ವ್ಯಾಖ್ಯಾನ ಇತ್ತು. ಅದು ಅಕ್ಷರಶಃ ಈಗ ನಿಜವಾದಂತಿದೆ. ಒಂದು ವೇಳೆ ಮಮತಾ ಆಗ ಶುರುವಾದ ಆಕ್ರೋಶವನ್ನ ಸೀರಿಯಸ್ ಆಗಿ ಪರಿಗಣಿಸಿದ್ರೆ ಈ ಮಟ್ಟದ ಡ್ಯಾಮೇಜ್ ಆಗ್ತಾ ಇರ್ಲಿಲ್ವೇನೋ. ಆದ್ರೆ ಅದಾದ ಬಳಿಕ ಕಾನೂನು ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ, ಅದು ಕೂಡ ಟಿಎಂಸಿ ನಾಯಕನಿಂದ. ಇಂಥ ಸಾಕಷ್ಟು ಘಟನೆಗಳು ನಡೆದ್ವು. ಅದೆಲ್ಲದಕ್ಕೂ ಈಗ ಉತ್ತರ ಸಿಕ್ಕಂತಾಗಿದೆ. ಅಷ್ಟೇ ಅಲ್ಲದೆ ಯಾವ ಆರ್ಜಿಕರ್ ಕಾಲೇಜು ದಾರುಣ ಘಟನೆ ನಡೀತೋ ಆ ಅಭಯ ಪ್ರಕರಣದ ಸಂತ್ರಸ್ತೆಯ ತಾಯಿಗೆ ಬಿಜೆಪಿ ಟಿಕೆಟ್ ಕೊಡ್ತು. ಇದು ಕೂಡ ಜನರ ನಂಬಿಕೆಯನ್ನ ಹೆಚ್ಚಿಸ್ತು. ಪಾನಿಹಾಟಿಯಲ್ಲಿ ರತ್ನಾ ದೇವನಾಥ್ ಮುನ್ನಡೆ ಸಾಧಿಸಿದ್ರೆ ಸಂದೇಶ್ ಕಾಳಿಯಲ್ಲೂ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಸಾಧಿಸಿದ್ದು ಜನರ ತೀರ್ಪು ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಸರಿ, ಇದೆಲ್ಲವೂ ಮಮತಾ ತಪ್ಪುಗಳಿಂದ ಆದ ಬೆಳವಣಿಗೆ. ಮಮತಾ ವಿರುದ್ಧದ ಆಕ್ರೋಶವೇ ಬಿಜೆಪಿಗೆ ವರವಾಯ್ತಾ ಅಂತ ಕೇಳಿದ್ರೆ ಅದು 100% ಸರಿ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಮತಾ ಬಿಟ್ಟು ಬಂಗಾಳಿ ಜನರಿಗೆ ಬೇರೆ ಆಪ್ಷನ್ ಬೇಕು ಅನ್ನೋ ಹಾಗಿದ್ರೆ ಕಾಂಗ್ರೆಸ್ ಅನ್ನ ಆರಿಸ್ಕೊಳ್ಬಹುದಿತ್ತು. ಆಗ್ಲೇ ಹೇಳಿದ ಹಾಗೆ ಈ ಹಿಂದೆ ಬೂಮ್ನಲ್ಲಿದ್ದ ಕಮ್ಯುನಿಸ್ಟ್ ಪಕ್ಷಗಳನ್ನ ಆರಿಸ್ಕೊಳ್ಬಹುದಿತ್ತು. ಆದ್ರೆ ಯಾಕೆ ಹಾಗೆ ಮಾಡ್ಲಿಲ್ಲ ಅಂದ್ರೆ ಅವರು ಯಾರಿಂದಲೂ ಹಿಂದೂಗಳ ರಕ್ಷಣೆ ಸಾಧ್ಯವಿಲ್ಲ ಅನ್ನೋದು ಸ್ಪಷ್ಟವಾಗಿರೋದು. ಅದರಿಂದ ಬಿಜೆಪಿಯೇ ಬೇಕು ಅಂತ ಹೇಳಿಯೇ ಜನರು ಈ ನಿರ್ಧಾರವನ್ನ ತೆಗೆದುಕೊಂಡಿರುವಂತೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ಬಿಜೆಪಿಯ ಬಹುಕಾಲದ ಗುರಿ, ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಬಹುಕಾಲದ ಕನಸು, ಸುಭಾಷ್ ಚಂದ್ರ ಬೋಸ್ರಂತ ವೀರರು ಜನಿಸಿದ ನಾಡಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಅಧಿಕೃತ ಬ್ರೇಕ್ ಬೀಳೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ. ಅದು ಅಲ್ಲದೆ ಖುದ್ದು ಮಮತಾ ಕೂಡ ಸೋಲೋ ಹಂತವನ್ನ ತಲುಪಿದ್ದು ಸುವೇಂದು ಗೆಲ್ಲೋ ಸಾಧ್ಯತೆ ದಟ್ಟವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.